ಕ್ಷೇತ್ರದಲ್ಲಿ ನಿಮಗೆ ಪ್ರತಿ ಗ್ರಾಮದಲ್ಲೂ ಕೂಡ ಮನೆ ಮಗ ಅಂತಾನೆ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡ್ತಾರೆ. ಈ ಪ್ರೀತಿ ವಿಶ್ವಾಸವನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ? ಕ್ಷೇತ್ರದ ಜನರ ಈ ಒಂದು ನಂಬಿಕೆ ನಿಮ್ಮಲ್ಲಿ ಇಟ್ಟಿರೋಂಥದ್ದು. ಈಗ ಜನ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಒಪ್ಕೊಳಲ್ಲ. ಮನೆಯಲ್ಲಿರ್ತಂಥ ಮಗ ಕೂಡ ಮನೆಗೆ ಮಗನಾಗಿದ್ದರೆ ಮನೆ ಏಳಿಗೆಗೋಸ್ಕರ ದುಡಿದ್ರೆ ಮಾತ್ರನೇ ಒಪ್ಕೊಳೋವಂಥದ್ದು. ಇವತ್ತು ಗೊತ್ತಿಲ್ಲ ನನಗೆ. ಈ ಕ್ಷೇತ್ರ ನಾನು ಬಂದಾಗ ಹೊಸದಾಗಿತ್ತು, ದಾಸನಪುರ ಹೋಬಳಿ. ಬಂದಾದ ಮೇಲೆ ನಾನು ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬರುವಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಜಾತಿಯನ್ನು ಬಿಟ್ಟು, ಪಕ್ಷಗಳನ್ನು ಬಿಟ್ಟು ಇವತ್ತು ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಬಹುಶಃ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತು ಆ ಜನಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು, ಬಹುಶಃ ನನಗೂ ಆತ್ಮತೃಪ್ತಿ ಇಲ್ಲ. ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಜನ ಹೇಳಿದ್ರು ಕೂಡ ಮಾಡೋವಂಥ ಒಂದು ಅವಕಾಶ ಈ ಸರ್ಕಾರಗಳಲ್ಲಿ ಕೂಡ ಇಲ್ಲದೇ ಇರೋದ್ರಿಂದ, ಮತ್ತು ಇವತ್ತೇನು ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಗೌರವವನ್ನು ಕೊಡ್ತಾರೆ, ಅದು ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲೆ ಇದೆ. ಅದರದ್ದು ಆ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕಾದ್ರೆ ಬಹುಶಃ ಪೂರ್ವಜನ್ಮದ ಪುಣ್ಯ ಬೇಕಾಗ್ತದೆ. ಆ ಜನ ಅಷ್ಟು ಸುಲಭವಾಗಿ ಯಾರನ್ನು ಕೂಡ ನಂಬದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನೊಬ್ಬ ರಾಜಕಾರಣಿಯಾಗಿ 4 ಬಾರಿ ನನ್ನನ್ನು ಗೆಲ್ಲಿಸವ್ರೆ ಅಂತ ಹೇಳಿದ್ರೆ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ. ಕ್ಷೇತ್ರದಲ್ಲಿ ನಿಮಗೆ ಪ್ರತಿ ಗ್ರಾಮದಲ್ಲೂ ಕೂಡ ಮನೆ ಮಗ ಅಂತಾನೆ ಒಂದು ಪ್ರೀತಿ ವಿಶ್ವಾಸವನ್ನು ಕೊಡ್ತಾರೆ. ಈ ಪ್ರೀತಿ ವಿಶ್ವಾಸವನ್ನೆಲ್ಲ ನೋಡಿದಾಗ ನಿಮಗೆ ಏನು ಅನ್ಸುತ್ತೆ? ಕ್ಷೇತ್ರದ ಜನರ ಈ ಒಂದು ನಂಬಿಕೆ ನಿಮ್ಮಲ್ಲಿ ಇಟ್ಟಿರೋಂಥದ್ದು. ಈಗ ಜನ ಯಾರನ್ನು ಕೂಡ ಅಷ್ಟು ಸುಲಭವಾಗಿ ಒಪ್ಕೊಳಲ್ಲ. ಮನೆಯಲ್ಲಿರ್ತಂಥ ಮಗ ಕೂಡ ಮನೆಗೆ ಮಗನಾಗಿದ್ದರೆ ಮನೆ ಏಳಿಗೆಗೋಸ್ಕರ ದುಡಿದ್ರೆ ಮಾತ್ರನೇ ಒಪ್ಕೊಳೋವಂಥದ್ದು. ಇವತ್ತು ಗೊತ್ತಿಲ್ಲ ನನಗೆ. ಈ ಕ್ಷೇತ್ರ ನಾನು ಬಂದಾಗ ಹೊಸದಾಗಿತ್ತು, ದಾಸನಪುರ ಹೋಬಳಿ. ಬಂದಾದ ಮೇಲೆ ನಾನು ಕೆಲಸ ಕಾರ್ಯಗಳನ್ನು ಮಾಡಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಬರುವಂಥ ಕೆಲಸವನ್ನು ಮಾಡಿದ್ದೀನಿ. ಇವತ್ತು ಜಾತಿಯನ್ನು ಬಿಟ್ಟು, ಪಕ್ಷಗಳನ್ನು ಬಿಟ್ಟು ಇವತ್ತು ನನ್ನನ್ನು ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನೋಡ್ತಾ ಇದ್ದಾರೆ. ಬಹುಶಃ ನಾವು ಮಾಡ್ತಾ ಇರ್ತಕ್ಕಂಥ ಕೆಲಸ ಮತ್ತು ಆ ಜನಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥದ್ದು, ಬಹುಶಃ ನನಗೂ ಆತ್ಮತೃಪ್ತಿ ಇಲ್ಲ. ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಜನ ಹೇಳಿದ್ರು ಕೂಡ ಮಾಡೋವಂಥ ಒಂದು ಅವಕಾಶ ಈ ಸರ್ಕಾರಗಳಲ್ಲಿ ಕೂಡ ಇಲ್ಲದೇ ಇರೋದ್ರಿಂದ, ಮತ್ತು ಇವತ್ತೇನು ನಾವು ಮಾಡಿರ್ತಕ್ಕಂಥ ಕೆಲಸಕ್ಕೆ ಗೌರವವನ್ನು ಕೊಡ್ತಾರೆ, ಅದು ನನಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲೆ ಇದೆ. ಅದರದ್ದು ಆ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕಾದ್ರೆ ಬಹುಶಃ ಪೂರ್ವಜನ್ಮದ ಪುಣ್ಯ ಬೇಕಾಗ್ತದೆ. ಆ ಜನ ಅಷ್ಟು ಸುಲಭವಾಗಿ ಯಾರನ್ನು ಕೂಡ ನಂಬದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾನೊಬ್ಬ ರಾಜಕಾರಣಿಯಾಗಿ 4 ಬಾರಿ ನನ್ನನ್ನು ಗೆಲ್ಲಿಸವ್ರೆ ಅಂತ ಹೇಳಿದ್ರೆ ನನ್ನ ಮೇಲೆ ಇರ್ತಕ್ಕಂಥ ಪ್ರೀತಿ ವಿಶ್ವಾಸ, ಅದನ್ನು ಉಳಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತೀನಿ.